ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಸೊ ಇದೆಲ್ಲದರ ಜೊತೆಗೆ ಮೈಸೂರಿನಲ್ಲಿ ಹೆಂಗಿದೆ ವಾತಾವರಣ, ಮೈಸೂರಿನಲ್ಲಿ ಎಂದಿನಂತೆ ಬಸ್ಗಳು ಕಾರ್ಯನಿರ್ವಹಿಸ್ತಾ ಇದ್ದಾವ ಇಲ್ವಾ ಅನ್ನೋದರ ಬಗ್ಗೆ ನಮ್ಮ ಮೈಸೂರು ರಿಪೋರ್ಟರ್ ಸುರೇಶ್ ಹೆಚ್ಚಿನ ಮಾಹಿತಿಯನ್ನು ನೀಡ್ತಾರೆ. ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ ಸುರೇಶ್. ಹೆಂಗಿದೆ ವಾತಾವರಣ ಸುರೇಶ್, ಅಲ್ಲಿ ಬಸ್ಗಳು ಓಡಾಡ್ತಾ ಇದ್ದಾವ ಇಲ್ವಾ? ವಿವಿಧ ಬೇಡಿಕೆಗಳನ್ನ ಈಡೇರಿಸುವಂತೆ ಸಾರಿಗೆ ನೌಕರರು ಕರೆದಂತಹ ಮುಷ್ಕರಕ್ಕೆ ಮೈಸೂರಿನಲ್ಲಿ ಯಾವುದೇ ರೀತಿಯಾದಂತಹ ಬೇರೆ ರೀತಿಯಾದಂತಹ ಬಸ್ನ ಸಂಚಾರದಲ್ಲಿ ವ್ಯತ್ಯಯ ಆಗಿಲ್ಲ. ಯಾಕಂದ್ರೆ ಮೈಸೂರು ನಗರ, ಮೈಸೂರು ಗ್ರಾಮಾಂತರ ಎರಡು ವಿಭಾಗಗಳಿವೆ. ಮೈಸೂರು ನಗರದಲ್ಲಿ 4 ಡಿಪೋಗಳಿವೆ. ಮೈಸೂರು ನಗರದಲ್ಲಿ ಇರ್ತಕ್ಕಂಥ 4 ಡಿಪೋಗಳ 540 ಬಸ್ಗಳು 2266 ಟ್ರಿಪ್ ಗಳನ್ನ ಇವತ್ತು ಮಾಡ್ತಾ ಇದ್ದಾವೆ. ಜೊತೆಗೆ ಮೈಸೂರಿನ ಕೇಂದ್ರ ಬಸ್ ನಿಲ್ದಾಣ ಏನಿದೆ ಇದು 675 ಬಸ್ಗಳನ್ನ ಒಳಗೊಂಡು 2250ಕ್ಕೂ ಹೆಚ್ಚು ಟ್ರಿಪ್ ಗಳನ್ನ ಇವತ್ತು ಮಾಡ್ತಾ ಇರುವಂತದ್ದು. ಸುಮಾರು 75 ಬಸ್ಗಳು ರಾಜ್ಯದಿಂದ ಹೊರ ರಾಜ್ಯಗಳಿಗೆ ತೆರಳಲಿರುವಂತದ್ದು. ಮೈಸೂರು ನಗರದಲ್ಲಿ ಇರತಕ್ಕಂತಹ ಸಂಘದ KSRTC ನೌಕರರ ಸಂಘದ ಪದಾಧಿಕಾರಿಗಳಷ್ಟೇ ಈ ನೌಕರರು ಇಲ್ಲಿ ಬೆಂಗಳೂರಿನಲ್ಲಿ ಫ್ರೀಡಂ ಪಾರ್ಕ್ ನಲ್ಲಿ ಆಯೋಜನೆಗೊಂಡಿರತಕ್ಕಂತಹ ಸಾರಿಗೆ ಮುಷ್ಕರದಲ್ಲಿ ಭಾಗವಹಿಸಿದ್ದಾರೆ ಹೊರತುಪಡಿಸಿದಂತೆ ಇನ್ನುಳಿದಂತ ಯಾವುದೇ ನೌಕರರು ಈ ಮುಷ್ಕರದಲ್ಲಿ ಭಾಗಿಯಾಗಿಲ್ಲ. ಹೀಗಾಗಿ ಸರ್ಕಾರದ ಬೇಬಾಕಿ ಹಣ ಈಗಾಗಲೇ 26 ತಿಂಗಳು ಬಿಡುಗಡೆ ಆಗಿರ್ತಕ್ಕಂತ ಹಿನ್ನೆಲೆ ಒಂದಷ್ಟು ಬೇಡಿಕೆಗಳನ್ನ ಈಡೇರಿಸುವಂತ ಒತ್ತಾಯಿಸಿ ಸಾರಿಗೆ ನೌಕರರು ಕರೆಯಲಾಗಿದ್ದಂತಹ ಮುಷ್ಕರಕ್ಕೆ ಮೈಸೂರಿನಲ್ಲಿ ಯಾವುದೇ ರೀತಿಯಾದಂತಹ ಪ್ರತಿಕ್ರಿಯೆ ವ್ಯಕ್ತವಾಗ್ತಾ ಇಲ್ಲ. ಎಂದಿನಂತೆ ಬೆಳಗ್ಗೆಯಿಂದಲೂ ಕೂಡ ಸಂಜೆವರೆಗೂ ಕೂಡ ಯಾವುದೇ ರೀತಿಯಾದಂತಹ ವ್ಯತ್ಯಯ ಆಗದೆ ಬಸ್ನ ಮಾರ್ಗದಲ್ಲಿ ವ್ಯತ್ಯಯ ಆಗದೆ ಬಸ್ ಸಂಚಾರ ಸುಗಮವಾಗಿ ನಡೀತಾ ಇದೆ. ಹೀಗಾಗಿ ಶಾಲಾ ಕಾಲೇಜಿನ ವಿದ್ಯಾರ್ಥಿಗಳು ಬೆಳಗ್ಗೆಯಿಂದಲೇ ಕೂಡ ಶಾಲಾ ಕಾಲೇಜುಗಳಿಗೆ ಬಂದು ವಾಪಸ್ ಶಾಲಾ ಕಾಲೇಜುಗಳಿಗೆ ಮುಗಿಸಿ ಹೋಗ್ತಾರೆ. ಸಾರ್ವಜನಿಕರು ಕೂಡ ಯಾವುದೇ ರೀತಿಯಾದಂತಹ ಕಿರಿಕಿರಿ ಅಲ್ಲದ ಬಸ್ ಸಂಚಾರದಲ್ಲಿ ತೆರಳುತ್ತಾ ಇರುವಂತದ್ದು. ಆ ಮೂಲಕ ಸಾಂಸ್ಕೃತಿಕ ನಿಗಮ ಮೈಸೂರಿನಲ್ಲಿ ಬಸ್ನ ಯಾವುದೇ ರೀತಿಯಾದಂತಹ ವ್ಯತ್ಯಯ ಕಂಡು ಬಂದಿಲ್ಲ. ರಾಮ್. ಓಕೆ, ಥ್ಯಾಂಕ್ ಯು ತಮ್ಮೆಲ್ಲ ಮಾಹಿತಿಗಾಗಿ ಸುರೇಶ್. ಇದು ಮೈಸೂರಿನ ಚಿತ್ರಣ. ಸೊ ಮೈಸೂರಿನಲ್ಲೂ ಕೂಡ ಎಂದಿನಂತೆ ಬಸ್ಗಳು ಓಡಾಡ್ತಾ ಇದ್ದಾವೆ. ಸೊ ನೋ ಇಶ್ಯೂ. ಮೈಸೂರಿನ ಜನತೆ ಮೈಸೂರು ಜಿಲ್ಲೆಯಾದ್ಯಂತ ಎಲ್ಲೆಲ್ಲಿ ಪ್ರಯಾಣವನ್ನು ಬೆಳೆಸಬೇಕು ಅಲ್ಲೆಲ್ಲ ಆರಾಮಾಗಿ ಪ್ರಯಾಣವನ್ನು ಬೆಳೆಸಿದ್ದಾರೆ. ಸೊ ಎಂದಿನಂತೆ ಬಸ್ಗಳು ಕಾರ್ಯನಿರ್ವಹಿಸ್ತಾ ಇದ್ದಾವೆ ಅನ್ನೋದು ಬಹಳ ಸ್ಪಷ್ಟ. ನಿಮ್ಮೂರಿನಿಂದ ವಿಶ್ವ ಮಟ್ಟದವರೆಗೆ ರಾಜಕೀಯ, ಸಿನಿಮಾ, ಸ್ಪೋರ್ಟ್ಸ್ ಯಾವ ಸುದ್ದಿಯೂ ಮಿಸ್ ಆಗಲ್ಲ. ಬರೀ ಸುದ್ದಿ ಅಷ್ಟೇ ಅಲ್ಲ, ಜೊತೆಯಲ್ಲೇ ಇರುತ್ತೆ ವಿಶ್ಲೇಷಣೆ. ಗ್ಯಾರಂಟಿ ನ್ಯೂಸ್ ನ ಸಬ್ಸ್ಕ್ರೈಬ್ ಮಾಡಿ, ಫಾಲೋ ಮಾಡಿ, ಕ್ಷಣ ಕ್ಷಣದ ಅಪ್ಡೇಟ್ಸ್ ಪಡೆಯಿರಿ.